ಹಾಂ ದಪ್ಪ ಆಗಿದೆ. ಇಲ್ಲ ಟೊಮೆಟೊ ಬಾತ್ ಮಾಡ್ತಿದ್ದೀವಿ. ಅಲ್ಲ ಪಲಾವ್ ಪಲಾವ್ ಬಿರಿಯಾನಿ. ಮೂರು ದಿನ ಒಟ್ಟಿಗೆ ಬಾಯ್ಲಿಟ್ಟು ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಆ್ಯಂಡ್ ಇವತ್ತು ನಾನು ನನ್ನ ನೈಬರ್ ಫ್ರೆಂಡ್ ಚೈತ್ರ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೇಲಿ ಇವತ್ತು ಒಂದು ಸಣ್ಣ ಕಿಟ್ಟಿ ಪಾರ್ಟಿ, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಮಕ್ಕಳೆಲ್ಲ ಸೇರಿ ಒಂದು ಕಿಟ್ಟಿ ಪಾರ್ಟಿ ಥರ ಮಾಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಕುಕ್ಕಿಂಗ್ ಎಲ್ಲ ಅಲ್ಲೇ ಮಾಡಿ, ಅಲ್ಲೇ ಊಟ ಮಾಡಿ, ಎಂಜಾಯ್ ಮಾಡಿ ನಮ್ಮ ಮನೆಗೆ ಬರ್ತೀವಿ. ಇದೇ ನೋಡಿ, ಅದು ನನ್ನ ಫ್ರೆಂಡ್ ಚೈತ್ರ ಅವ್ರ ಮನೆ. ಅವ್ರು ಟೆರಸ್ ಮೇಲಿದ್ದಾರೆ ಎಲ್ಲರೂ. ನಾನು ಈಗ ಹೋಗ್ತಾ ಇದ್ದೀನಿ, ಬನ್ನಿ. ನಾನು ಎಂಟರಾಗಿದ್ದು ವಿಡಿಯೋ ಮಾಡಿಲ್ಲ, ಆಮೇಲೆ ಕುತ್ಕೊಂಡ್ಮೇಲೆಲ್ಲ ಮಾತಾಡೋಕೆ ಕುತ್ಕೊಂಡ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಅದು ರೇಷ್ಮಾ ನನ್ನ ಫ್ರೆಂಡು, ಆ್ಯಂಡ್ ಇದು ಭೂಮಿಕಾ ಇಮಾನಿ ಫ್ರೆಂಡ್. ಅಲ್ಲಿ ನನ್ನ ಮಗ ಸದ್ವಿ ಕೂತಿದ್ದಾನೆ. ನೆಕ್ಸ್ಟ್ ಇದು ರೇಷ್ಮಾ ಅಂತ ಹೇಳಿದ್ಮೇಲೆ ಅವ್ರ ಮಗಳು ಮಿತಾಲಿ, ಆ್ಯಂಡ್ ಹಿಂದೆಗಡೆ ಶಿವಾನಿ, ಅಲ್ಲಿ ಶಿವಾನಿ ಇದ್ದಾಳೆ. ಆ್ಯಂಡ್ ಚೈತ್ರ, ಅದು ಅವ್ರ ಮನೆಯೇ, ಚೈತ್ರ ಅವ್ರ ಮನೆಯೇ ಸ್ಮಾಲಾಗಿ ಕಿಟ್ಟಿ ಪಾರ್ಟಿ ಇಟ್ಕೊಂಡಿದ್ದು. ಬನ್ನಿ, ಎಲ್ಲರೂ ಆಲ್ರೆಡಿ ನಾವೆಲ್ಲ ಕಟ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋಣ, ಈಸಿ ಆಗುತ್ತೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀವಿ. ಎಲ್ಲರೂ ಮಾಡು. ನೀನೇನು ವಿಡಿಯೋ ಮಾಡಬೇಡಿ, ಆಂಟಿ ಪಡ್ಡು ಮಾಡೋದಿದೆ. ಪಡ್ಡು ಮಾಡೋಣ. ಹಾಯ್ ವೇದಾಂತ್. ಹಾಯ್ ಗಾಯ್ಸ್. ವಾಶ್ ಮಾಡ್ಬೇಕು ಚೆನ್ನಾಗಿ. ಹಾಯ್ ಆಂಟಿ. ಯಾವುದು? ಹಾಯ್ ಆಂಟಿ. ಅವತ್ತು ಚೈತ್ರ ಅವರು ಮಕ್ಕಳ ಹತ್ರ ಕುಕ್ಕಿಂಗ್ ಮಾಡಿಸ್ಬೇಕು ಅಂತ ಪುಟಾಣಿ ಕುಕ್ಕಿಂಗ್ ಐಟಮ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ರು, ಮಡ್ದು ಅದನ್ನೆಲ್ಲ ವಾಶ್ ಮಾಡ್ತಾ ಇದ್ದಾರೆ. ಮಕ್ಕಳು ಮುಂದೆ ಏನೇನು ಅಂತ ತೋರಿಸ್ತಾರೆ, ನೋಡ್ಕೊಳ್ಳಿ ಏನೇನು ಐಟಮ್ಸ್ ಇದೆ ಅಂತ. ನೋಡಿ ಹಿಮಾನಿ ಏನ್ ಮಾಡ್ತಾಳೆ. ಆಗ್ತಾ ಇದ್ದಾರೆ. ಶಿವಾನಿ ಸ್ಟವ್ ಆಂಟಿ ಸ್ವಲ್ಪ ತಿನ್ನ ಅದರಲ್ಲಿ ಇರಲಿ. ಓಕೆ ಬಿಡಿ. ಸದ್ವಿ ಏನೋ ಮಾಡ್ತಾ ಇದ್ಯಾ? ಇವನೊಬ್ಬ ಪೊಮ್ಮಗ್ರಾನೆ ತಿಂತಾಕ್ತವನೆ. ಏನು ಫುಲ್ಲು ವೀಡಿಯೋ ಅರ್ಧ ಮಕ್ಕಳೇ ವೀಡಿಯೋ ಮಾಡಿದ್ದಾರೆ. ನನಗೆ ವೀಡಿಯೋ ಮಾಡೋದಕ್ಕೆ ಫೋನೇ ಕೊಡ್ತಾ ಇರಲಿಲ್ಲ. ನಾನು ವೀಡಿಯೋ ಮಾಡ್ತೀನಿ ಅಂತ ಸದ್ವಿಕು, ಇಮಾನಿ, ಮಿತಾಲಿ, ಭೂಮಿಕಾ ಎಲ್ಲರೂ ವೀಡಿಯೋ ಮಾಡಿದ್ದಾರೆ. ಆ್ಯಂಡ್ ಮಧ್ಯೆ ಮಾತಾಡಿದ್ದಾರೆ. ಇವನ್ ನನಗೆ ಎಡಿಟ್ ಮಾಡೋ ಅಷ್ಟೊತ್ತಿಗೆ ತುಂಬ ದಿನ ತೊಗೊಂತು ಎಡಿಟ್ ಮಾಡೋದಕ್ಕೆ. ಎಲ್ಲಿ ಎಡಿಟ್ ಮಾಡಬೇಕು, ಎಲ್ಲಿ ಕಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಆದಷ್ಟು ಮಾಡಿದ್ದೀನಿ, ಬಟ್ ಈ ವಿಡಿಯೋ ಮಾಡಿದ್ದೇ ಮಕ್ಳಿಗೋಸ್ಕರ. ಮಕ್ಳಿಗೆ ಹಾಲಿಡೇಸ್ ಇತ್ತು, ಎಲ್ಲ ಸೇರ್ಕೊಂಡು ಮಕ್ಳಿಗೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರೋಣ, ಮಕ್ಳಿಗೆ ಕುಕ್ಕಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡು ಹಾಗೆ ನಾವು ಕುಕ್ಕಿಂಗ್ ಮಾಡ್ಕೊಂಡು ನಾವು ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಸೊ ವಿಡಿಯೋ ಆಲ್ಮೋಸ್ಟ್ ನಾನೇ ವಾಯ್ಸ್ ಕೊಟ್ಟಿದ್ದೀನಿ, ಬಿಕಾಸ್ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇತ್ತು ಮಕ್ಕಳದು. ಅವ್ರ ಜಗಳ ಮಾತು, ನಾನು ಮಾಡ್ತೀನಿ ಅಂತ ಮಾತಾಡ್ತಿರೋದು. ನಮಗೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅಮ್ಮ ನಾನು ಮಾಡ್ತೀನಿ ಅಂತಲೇ ಇದ್ದರು. ಸೊ ಎಲ್ಲ ಎಡಿಟ್ ಮಾಡೋ ಅಷ್ಟೊತ್ತಿಗೆ ಇಷ್ಟು ದಿನ ಆಯಿತು. ಆಲ್ಮೋಸ್ಟ್ ಇದನ್ನು ಮಾಡೇ ನಾವು 1 ಮಂತ್ ಆಯ್ತೇನೋ. ನಾನು ಈಗ ವೀಡಿಯೋ ಎಡಿಟ್ ಮಾಡಾಕ್ತಾಯಿದ್ದೀನಿ. ನೋಡಿ ಇನ್ನೂ ಹೇಗೆ ಆಟ ಮಾಡಿದ್ದಾರೆ ಅಂತ. ಸಿಕ್ಲಿ ಒಕ್ಕೇಸಿತ್ತು, ಇನ್ನೊಂದು ಸ್ವಲ್ಪ ಉರಿಬೇಕು. ಅದಕ್ಕೆ ಚೆನ್ನಾಗಿ
ಬ್ಲಾಗ್ ಆಗೇ ಶುರುವಾಗಿದೆ. ಕೇಳಿಸ್ಕೊಳ್ಳಿ ಮಕ್ಕಳ, ಆ ಬ್ಲಾಗ್ ಆಗೇ ಶುರುವಾಗಿದೆ. ಪ್ರತಿ ಸಲಿನೂ ಆಯ್ ಮಾಡ್ತೀರಾ ಬ್ಲಾಗ್ ನೋಡೋರು ಏನಂತಾರೆ ಅಲ್ಲಿ? ಮತ್ತು ಒನ್ಸ್ ಮೋರ್. ಹಾಯ್ ಹಾಯ್ ಮೇಡಮ್. ಫ್ರೆಂಡ್ಸ್ ಇಲ್ಲಿ ನೋಡಿ ಪಟ್ಟು ಮಾಡೋದು ಅದು ನಿಮ್ಮ ಬೈಗೂ ಆಗಲ್ಲ. ಅದು ಗೊತ್ತಾ? ಅದು ನಮಗೂ ತಿನ್ನಕ್ಕಾಗಲ್ಲ. ಬರೀ ಇರ್ಬೇಕು ಮಾತ್ರ ತಿನ್ನಕ್ಕಾಗುತ್ತೆ ಅದು. ನೋಡಿ ಹೇಗೆ ದೆವ್ವದ ಥರ ಇದ್ದಾರೆ ಇವರು. ಏನೋ ಒಂದು ಸೊಪ್ಪು ಕಟ್ ಮಾಡ್ತಾವ್ರೆ, ನಮ್ಗೆ ಅದು ಗೊತ್ತಿಲ್ಲ. ಇವರು ಮಸ್ಮಲ ಚೂಡಿ ಕಟ್ ಮಾಡ್ತಾವ್ರೆ. ಅವ್ರು ನೋಡಿ ಹೆಂಗ್ ಅಳ್ತವ್ರೆ. ಇವರು ಕುಕ್ಕಿಂಗ್ ಮಾಡ್ತವ್ರೆ ನೋಡಿ ಹೆಂಗ್ ಚೆನ್ನಾಗಿ. ಸಾಕ್ಬಿಡಿ ಸಾಕ್ಬಿಡಿ. ಕೊತ್ತಂಬರಿ ಪುದೀನ ನೋಡಿ ಎಷ್ಟು ವಿಧ ವಿಧದ ಐಟಮ್ಸ್ ಇದೆ. ನೋಡಿ ಹೆಂಗಿದೆ ಮಸ್ಮಲನ್, ಚೆನ್ನಾಗಿದೆ ಅಲ್ವಾ? ನೋಡಿ ಮಸ್ಮಲನ್ ಜ್ಯೂಸ್ ನೋಡಿ ಫ್ರೆಂಡ್ಸ್, ಮಸ್ಮಲನ್ ಜ್ಯೂಸ್ ಹೆಂಗಿದೆ? ಕಲರ್ ಇದೆ. ಇದು ನಮ್ಮ 4 ಜನರಿಗೆ. ಮಿತಾಲಿ ನಿನ್ ವಿಡಿಯೋ ಸರಿಯಾಗಿ ಮಾಡ್ತಿಲ್ಲ, ಹಿಂಗಿಟ್ಕೋ. ಜ್ಯೂಸ್ ತಗೋಬೇಕಂದ್ರೆ ತಗೋತಾ ಇದ್ದಾರೆ. ಅಯ್ಯೋ ನೋಡಿ ನನ್ನ ಜ್ಯೂಸ್. ಎಲ್ರದ್ದು ಸೇಮ್ ಜ್ಯೂಸ್ ಇರೋದು ಮೇಡಮ್. ಓಕೆ ನೋಡಿ, ನಂದು ಈ ಮನೆಯಲ್ಲಿ ಯಾರು ಫಸ್ಟ್ ಕುಡಿತಾರೆ ಅಂತ ನೋಡೋಣ. ಬೇಕಾಗಿಲ್ಲ ರೇಸ್ ಸಿಕ್ಕಿದ್ದಾರೆ ಇವರು ನೋಡಿ. ನೀವೇ ಸುಳ್ಳು, ನಾನೇ ಫಸ್ಟ್ ಸುಳ್ಳು ನೋಡಿ. ನಾನು ನೋಡಿಲಿ, ನಾನು ಇಷ್ಟೇ ಇರೋದು. ನೀನು ನೋಡಿ ಎಷ್ಟು ಮುಕ್ಕೈತೆ, ಅದನ್ನು ಖಾಲಿ ಮಾಡು. ಸ್ವಲ್ಪ ಫೋನ್ ನಂಬರ್ ಕೊಡು. ಇಲ್ಲಿ ಮಾಡಲ್ಲಿ ವಿಡಿಯೋ ಸರಿಯಾಗಿ ಬರ್ದೇ ಇರ್ಲಿ, ನಿನ್ ಮೇಲೆ ಹೇಳೋದು. ಓ ಟಾಪಿಕಲು ಹೋಗಿ ನೀವಿಬ್ರು ಹೋಗಿ. ಅವೇದಂತ ಇಲ್ಲೋಡು. ನಾನು ಕುಡ್ದೆ. ಇಲ್ಲೋಡು ಸದ್ವಿಕ್. ಒಂದು ಸ್ವಲ್ಪ ನಮ್ಮ ಇವ್ರನ್ನ ನೋಡ್ಕೊಂಡು ಮಾಡಿ. ಇದು ಹಸಿದ್ರೆ ಇನ್ನೂ ಇಲ್ಲ ಕಾಯಿ ಹಾಲು ಲಿಡ್ಡು ಇವಾಗೇನು ಬೇಡ ಬಿಡಿ. ಲಿಡ್ ಚಟ್ನಿ ಮಾಡ್ತಾ ಇದ್ದಾರೆ, ರಸಮ್ ಆಗ್ತಾ ಇದೆ. ಮಿಕ್ಸಿ ಜಾರಿಗೆ ಇದನ್ನ ಹಾಕೋದು. ಸಕ್ಕತ್ತಾಗಿ ಬರುತ್ತೆ ವಿಡಿಯೋ. ಈಗ ಭೂಮಿಕಾ ವಿಡಿಯೋ ಸೂಪರಾಗಿ ಬಂತು. ತಿನ್ಬೇಕಾದ್ರೆ ತಿನ್ಬೇಕಾ? ಈಗ ಅಲ್ಲಿಗೆ ನಿಮ್ಮ ಅಡುಗೆನೇ ಸನೇ ಬರ್ತಾ ಇರೋದವರು. ನೀರು ದೋಸೆ ತಂದ್ರ ಎತ್ಕೊಂಬರೋಣ ಬಿಡಿ.
ಬಿರಿಯಾನಿ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಬಿರಿಯಾನಿ ಹೋಗಲಿ ಅವ್ರಿಗೆ ಮಾಡೋದು. ಇಲ್ಲಿ ನೋಡಿ ಇವಾಗ ಮಕ್ಳದು ಕಿಚನ್ ರೆಡಿ ಆಗ್ತಾ ಇದೆ. ಮಕ್ಳಿಗೆ ಏನೇನು ಮಾಡಿಸ್ಬೇಕು ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಚೈತ್ರ. ಪಾಪ ಅವ್ರಿಗಂತೂ ಚೈತ್ರ ಫುಲ್ ಸುಸ್ತಾಗಿತ್ತು. ಈ ಕಡೆ ಅಡುಗೆ ಮಾಡ್ತಾಯಿದ್ರು, ಈ ಕಡೆ ಅದು ಇದು ಐಟಮ್ಸ್ ಎತ್ಕೊಡ್ತಾಯಿದ್ರು. ಅಲ್ಲಿ ಮಕ್ಕಳನ್ನೆಲ್ಲ ಮೈಂಟೈನ್ ಮಾಡ್ತಾಯಿದ್ರು. ಮತ್ತು ಮಕ್ಳಿಗೆಲ್ಲ ಆಟ ಆಡೋದಕ್ಕೆ ಏನೇನು ಮಾಡಿಕೊಡ್ಬೇಕು ಎಲ್ಲ ಮಾಡ್ತಾಯಿದ್ರು. ಪಾಪ ಸಿಕ್ಕಾಬಟ್ಟೆ ಟಯರ್ಡ್ ಆಗಿದೆ ಅವ್ರಿಗೆ. ಯಾಕಂದರೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇರಲಿಲ್ಲ. ಆಮೇಲಿಂದ ನಾನು ಒಂದು ಅಡುಗೆ ಮಾಡ್ತೀನಿ ಅಂತ ಅವರೇ ಆಲ್ರೆಡಿ ಪ್ರಿಪೇರ್ ಆಗಿದ್ದರು. ನಾನು ಪಲಾವ್ ಮಾಡ್ತೀನಿ, ನಾನು ಚಿತ್ರಾನ್ನ ಮಾಡ್ತೀನಿ, ನಮ್ಮ ಇಮಾನಿ ಅಂತೂ ಪಲಾವ್ ಮಾಡ್ತೀನಿ ಅಂತ ಆಲ್ರೆಡಿ ಎಲ್ಲ ಐಟಮ್ಸು ರೆಡಿ ಮಾಡಿ ಇಟ್ಕೊಂಡಿದ್ಲು. ಬಟ್ ಅಲ್ಲಿ ಕಿಚನ್ ಐಟಮ್ಸ್ ಎಲ್ಲ ಚಿಕ್ಕದು ಮತ್ತು ಸಪ್ರೇಟ್ ಜಾಸ್ತಿ ಇರಲಿಲ್ಲ ಐಟಮ್ಸು ಸಪ್ರೇಟಾಗಿ ಎಲ್ಲರಿಗೂ ಕೊಡೋದಕ್ಕೆ. ಸೊ ಈ ಟೈಮು ನೋಡಿ ಅದೆಲ್ಲ ಇಮಾನಿನೇ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ. ಪಲಾವ್ ಮಾಡಬೇಕು ಅಂತ ನೋಡಿ ಹೇಗೆ ರೆಡಿ ಮಾಡಿ ಇಟ್ಟಿದ್ದಾಳೆ ಇಮಾನಿ. ಸೊ ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ಎಲ್ರಿಗೂ ಸಪ್ರೇಟಾಗೇ ಒಂದೊಂದು ಕುಕ್ಕಿಂಗ್ ಮಾಡಿಸಿ ತೋರಿಸ್ತೀವಿ ಏನು ಮಾಡಿದ್ವಿ ಅಂತ. ಬಟ್ ಈಗ ಬನ್ನಿ ಹೇಗೆ ಮಾಡಿದ್ದಾರೆ ನೋಡಿ. ಇಮಾನಿ ಕಲಿತಾ ಇದ್ದಾಳೆ. ಆಗ್ತದೆ ಇಮಾನಿಗೆ ಒಂದು ಕಿಚನ್ ಸೆಟ್ ಕೊಡಿಸ್ತೀನಿ ಅಲ್ಲಿ ಊರಿಗೋದಾಗ. ಅಕ್ಕಿ ಆಂಟಿ ಅಕ್ಕಿ ಅಮ್ಮ ಏನಾಗಲ್ಲ, ಅದು ಅವನಲ್ಲಿ ಇರ್ಲಿ, ಕಟ್ ಮಾಡ್ಕೋಬಹುದು. ಓಕೆನಾ, ಬಿಡು. ಇಟ್ಕೊಳ್ಳಿ ಕೈ ಇಟ್ಕೊಶನ್. ಈಗ ಪಾತ್ರೆ ಇಡಿ, ಪಾತ್ರೆ ನೀವು ಸೌದೆ ತಳ್ಳೋದಿರಲ್ಲ, ಏನೂ ಇರಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಆಯಿಲ್ನೇ ಹಾಕಬೇಕು. ಯಾರೊಬ್ರು ಆಯಿಲ್ ಹಾಕಿ, ನಾನು ರೈಸು ಇಲ್ಲ ಹಾಕು, ಆಯಿಲ್ ಹಾಕಿ. ಏನ್ ಗೊತ್ತಾ, ಆಯಿಲ್ ಹಾಕೋರು ಒಬ್ರಿಂದ ಬನ್ನಿ, ಆಯಿಲ್ ಹಾಕೋರು ಮುಂದೆ ಹೋಗಿ. ಹಾಕಿ ಹಾಕಮ್ಮ, ಹಾಕೋ, ಹಾಕಮ್ಮ, ಸಾಕು ಸಾಕು, ಸ್ಟಾಪ್ ಮಾಡು. ಫುಲ್ಲು ನೆಕ್ಸ್ಟ್ ಚಕ್ಕೆ ಲವಂಗ ಏಲಕ್ಕಿ ಅಂತ ಹೇಳ್ಬಿಟ್ಟು ಹಾಕಿ. ಓಕೆನಾ, ವಿತ್ತು ನೀನು ಹಿಂದೆ ಜಾಗ ಕೊಡೋಳಿಗೆ. ನಿಮ್ಮಲ್ಲಿ ಸ್ವಲ್ಪ ಸೈಡಿಗೆ ಕುತ್ಕೋ. ಎಣ್ಣೆ ಬಿಸಿ ಆಗಬೇಕು. ಅಲ್ಲಿ ಕಾಣಿಸ್ತದೆ ಚಕ್ಕೆ ಪಲಾವ್ ಎಲೆ ಫ್ರೈ ಮಾಡ್ಬೇಕಮ್ಮ, ಇಟ್ಕೋ. ಅದು ಫ್ರೈ ಆಗಲಿ, ಯಾರು ಏನೂ ಹಾಕಬೇಡಿ. ಈಗ ಈ ವಿಡಿಯೋ ಸ್ಟಾಪ್ ಮಾಡೋ, ನೀಟಾಗಿ ಇಟ್ಕೊಂಡೆಲ್ಲ ಶೇಕ್ತಾ ಇದ್ದೀನಿ ನಾನು. ಫ್ರೈ ಮಾಡು ಕನ್ನಡ, ಚೆನ್ನಾಗಿ ಫ್ರೈ ಆಗಿದೆಯಾ. ನೆಕ್ಸ್ಟ್ ಆನಿಯನ್ ಹಾಕಿ. ನೀನು ತಲೆ ಫುಲ್ಲು ಇಲ್ಲಿ ವಿಡಿಯೋದಲ್ಲಿ. ಸ್ವಲ್ಪ ಆಂಟಿ ಆಂಟಿ ನಾನು ನೀರು ಹಾಕೋದು ತಲೆ ಮೇಲೆ ನೀನು ಉಪ್ಪಾಕು. ನೆಕ್ಸ್ಟ್ ತೊಗೊಂಡ್ಬರ್ತೀನಿ ರಪ್ಪ ದೋಸೆ. ದೊಡ್ಡದು ತಗೊಂಡು ಆನ್ಲೈನಲ್ಲಿ ತರಿಸಿದ್ದು ನಾನು. ಉಪ್ಪಾಕು ನಾನು ಹಾಕಂದೆ. ಟೊಮೆಟೊ ಬಾತ್ ಮಾಡ್ತಿದ್ವಿ. ಅಲ್ಲ ಪಲಾವ್ ಪಲಾವ್ ಮೊನ್ನೆ ಅದನ್ನೇ ಪಲಾವ್ ಅನ್ನೋದು. ಈಗ ಅಮ್ಮಂತೈತಮ್ಮ ನನಗಿಲ್ಲ. ಓಪನ್ ಮಾಡಿ ಚಿನ್ನ ದೊಡ್ಡದಿದ್ದಿದ್ರೆ ಸಖತ್ತಾಗಿರೋದು. ಹಾಕಿದ್ದೀನಿ. ಇಲ್ಲಿ ದೊಡ್ಡವ್ರ ಅಡುಗೆ ನಡೀತಾ ಇದೆ, ಅಲ್ಲಿ ಚಿಕ್ಕವ್ರ ಅಡುಗೆ ನಡೀತಾ ಇದೆ. ಅದು ಮತ್ತೆ ಎಣ್ಣೆ ಒಳಗಡೆ ಹಾಕಿ ಬಿಡಿ ಸೌಟ್ನ. ಒಂದು 75% ಬೆಂದರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು.
ಅದನ್ನು ಮಾಡಬೇಕಿತ್ತು ಆ ಪ್ಲೇಸಲ್ಲಿ. ಈಗ ಸಾಲ್ಟ್ ಹಾಕ್ತೀನಿ. ಫ್ರೈ ಮಾಡಿ ಕ್ಲೋಸ್ ಮಾಡಿಬಿಟ್ಟು ನೀನು ಹಿಂಗೆ ಬಾ. ನೆಕ್ಸ್ಟ್ ನೀನು ಎಸ್ ಹಿಂಗಿದೆ ನೀವು ಅಲ್ಲಿ ಟೊಮೆಟೊ ಬಾತ್ ಮಾಡ್ತಾ ಇದ್ದಾಳೆ. ಟೊಮೆಟೊ ಹಾಕಿ ಬಾಯ್ಲ್ ಹಾಕಿ ಇವಾಗಲೇ ಅಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಅಮ್ಮ ಸ್ವಲ್ಪ ಅನ್ನ ಅಮ್ಮ ಸ್ವಲ್ಪ ಶೀತಕಲ್ಲ. ಈಗ ಈಗ ಮಿಕ್ಸ್ ಮಾಡ್ತಾ ಟೊಮೆಟೊ ಆದ್ಮೇಲೆ ಅಕ್ಕಿನ ವಾಶೆ ಮಾಡಿಲ್ಲ. ಇದಾಕ್ಲ ಚಿಕನ್ ಚೈತ್ರಿ ಪಾತ್ರೆ ಇದೆಯಲ್ಲ ಅರ್ತಾನೆ ಕಬಾಬ್ಗೆ ದೊಡ್ಡ ಪಾತ್ರೆ ಇದೆಯಲ್ಲ ಅದು. ನಾನು ನೋಡ್ತೀನಿ. ಏನ ಬೇಡ ಚಿಕನ್ ಎಲ್ಲ ಮುಟ್ಟಬಾರ್ದು. ಅಲ್ಲಿ ಬೆಂಕಿ ಕಡ್ಡಿಗಳಿದೆಯಲ್ಲ ಎತ್ಕೊಂಬನ್ನಿ. ವಾಶ್ರೂಮ್ಗೆ ಹೋಗಿ ಕೆಟ್ಟೋಗಿದೆ ಅದು. ನೀವೆಲ್ಲ ಇಲ್ಲ ಅಂತ ಅದು ಬೇಜಾರು ಮಾಡ್ಕೊಂಡು ಏನು ಆಫ್ ಆಗೈತೆ? ಸ್ಟವ್ ಆಫ್ ಆಗಿದೆ. ಇರು ಒಂದು ಸ್ವಲ್ಪ ಕಳಿಸ್ಬಿಡು. ಕಬಾಬ್ ಅದ್ರಲ್ಲೇ ಕರಿಯೋದಲ್ವಾ? ಅದೇ ನಂಗೆ ಎಣ್ಣೆ ಬಿಟ್ಟರು ಆಯ್ತು. ಹೆಂಗಾದ್ರು ಸರಿ. ಹಾಂ ಬೇಯ್ತಾ ಇದೆ. ಎಲ್ಲರೂ ಹುಡುಗರೆಲ್ಲ ಕೆಳಗಡೆ ಹೋಗಿದ್ದಾರೆ. ನಮ್ಮದು ಕ್ಲೀನಿಂಗ್. ನಮ್ಮ ಹುಡುಗರದು ಸೆಟ್ಟು ಅಡುಗೆ ಮಾಡಿ ಇಟ್ಟು ಹೋಗಿದ್ದಾರೆ. ಆಮೇಲೆ ತೋರ್ಸೋಣ ಅಲ್ವಾ ಏನೇನಾಗಿದೆ ಅಂತ. ಜನದಲ್ಲಿ ಯಾರು ನಿಮ್ಮ ಮಗಳು ಅಂತ ನೀವು ಗೆಸ್ ಮಾಡ್ಬಿಟ್ಟು ಇವ್ರು ರೇಷ್ಮೆ ಎಲ್ಲೋದ್ರು? ಔಟ್ ಆಗ್ತಾರೆ ಅಷ್ಟೇ. ಯಾಕೆ ಕೂದಿಯಾರ್ ಬಿಡು. ಹಲೋ ಮೇಡಮ್ ಅವರೇ, ಅವಳಿ ಜೋಳಿ ನಾವು ಮೂರು ಜನ ಏಯ್ ಮೆತ್ತಿಗೆ ಚಿಕನ್ ಬಿರಿಯಾನಿ. ಕವಿತರ ಸ್ಪೆಷಲ್. ನೆಕ್ಸ್ಟ್ ನೋಡಿ ಕೀರ್ ಹೋಗಿ ಶಾವಿಗೆ ಬಾತ್ ಆಗಿದೆ. ಮಾಡಿದವಳೆ ನಾನು. ಕಬಾಬ್, ರಸಮ್, ವೈಟ್ ರೈಸ್, ನೀರು ದೋಸೆ ಸ್ಪೆಷಲ್ ರೇಷ್ಮಾ ಅವ್ರದ್ದು. ಇನ್ನು ಮಿಕ್ಕಿದ್ದೆಲ್ಲ ಚೈತ್ರ ಅವ್ರದ್ದು. ಕಬಾಬ್ ಸ್ಪೆಷಲ್. ಹಾಂ ಬೆಳ್ಳಿದು.
ಹಾಕ್ಕೊಡ್ತಾರೆ ಏ ಗ್ರೇವಿ ತಿನ್ನಿ, ಚಿಕನ್ ಗ್ರೇವಿಲಿ. ನಿಮಿಷ ಹೇಳಿ, ಯಾರು ತಿನ್ನೋ ಶುರು ಇವನ್ಗೊಂದಂತ ಆಯ್ತಾ? ಎಲ್ಲ ಬಡ್ಸೋವರೆಗೂ ವೇಟ್ ಮಾಡಿ. ಹೇಗೆ ಕಾಣಿಸುತ್ತೆ ನೋಡಿ. ಇಲ್ಲಿ ನೋಡಿ, ಎಲ್ಲ ಇಲ್ಲಿ ನೋಡಿ. ನಿಮ್ಮಿಬ್ಬರದೊಂದು ಫೋಟೋ ತಗೋತೀನಿ, ಇಲ್ಲಿ ನೋಡಿ. ಇಲ್ಲಿ ನೋಡಿ. ಶಾಪಿಂಗ್ ಎಲ್ಲ ಸಾಕಾಗಿದ್ದೀವಿ, ಸುಸ್ತಾಗಿ. ಯಾರು ನಾಚ್ಕೋಬೇಡಿ, ಏನು ಬೇಕು ಹಾಕ್ಸ್ಕೊಂಡು ತಿನ್ನಿ. ತಿನ್ನಿ. ಹಂಗೆ ಫೋಟೋ ಫ್ಲಾಶ್ ಮಾಡಿ ಅಲ್ಲೇ. ಅಷ್ಟೇ. ಆ ಕಡೆ ಬಂದು ಇವ್ರ ಜೊತೆ ಒಂದು ತೆಗ್ಬಿಡಿ. ಚಿಕನ್ ಕಬಾಬ್ ನಿಮ್ಮನೆ ನೋಡಿಲ್ಲಿ ಅವ್ರಿಗೆ ಏನಾಗುತ್ತೆ ಗೊತ್ತಾ, ದೃಷ್ಟಿ ಇನ್ನೊಂದ್ಸಲ ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್. ನೀವು ಎಲೆ ಬದ್ದು ಬಾಂಡ್ಲಿನ ಇಟ್ಕೊಂಡು ತಿನ್ಬೇಕಾಗಿತ್ತು, ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಎಲೆನ ಇರಿ. ಈಗ ಬಾಂಡ್ಲಿ ಇಟ್ಕೊಳ್ಳಿ. ಅದೇ ಹೇಳಿದವಳು, ನನಗೂ ಅದೇ ಹೇಳಿದ್ದು ತಾನೆ. 3 ದಿನ ಒಟ್ಟಿಗೆ ಬಾಯ್ಲಿ ಇಟ್ಕೊಳ್ಳಿ. ಫ್ಲಾಶ್ ಮಾಡ್ಲಾ? ಇದು ತರ್ಲೆ ಯಾಕಿದ್ದೆ? ಮುಗಿತ ಊಟ ನಿಮ್ದು. ಸದ್ವಿಕಾ ಪಾಯಸ ತಿಂತಾ ಇದೆಯಾ? ಹೋಗಿ ಇಲ್ಲಿ ನೋಡು. ಆಯ್ತು ಬಿಡು. ಆಯ್ತು ನಿಮ್ದೆಲ್ಲ ಊಟ ಆಯ್ತು. ಮಕ್ಳದೆಲ್ಲ ಊಟ ಆಯಿತು. ಈಗೆಲ್ಲ ಕ್ಲೀನ್ ಮಾಡಿ ನಾವೆಲ್ಲ ಕೂತ್ಕೊಂಡ್ವಿ ಊಟಕ್ಕೆ. ನೋಡಿ, ನಾನು ವೀಡಿಯೋ ಮಾಡ್ತೀನಿ ಅಂತ ಮಕ್ಳು ಇವಾಗ ಅವ್ರು ವೀಡಿಯೋಸ್ ಮಾಡ್ತಿದ್ದಾರೆ, ನಾವು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ರೂಪ ಅವ್ರು ಮಿಸ್ಸು, ಬಿಕಾಸ್ ಅವ್ರು ನಮಗೆ ಬಡಿಸ್ತಾಯಿದ್ರು. ಈ ಮಕ್ಕಳು ನಾನು ಬಡಿಸ್ತೀನಿ ಅಂತಂದರು, ಸುಮ್ಮನೆ ನಾನು ಅಂತ ಕಿತ್ತಾಡ್ತಾರೆ ಅಂತೇಳಿ ರೂಪ ಅವ್ರು ನಾನೇ ಬಡಿಸ್ತೀನಿ ಅಂತ ಹೇಳಿದ್ರು. ಸೊ ಅವ್ರು ಬಡಿಸ್ತಾ ಇದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಅವತ್ತು ಅವರು ನಾನ್ ವೆಜ್ ತಿನ್ನೋ ಆಗಿರಲಿಲ್ಲ. ಅದು ಆ್ಯಕ್ಚುಲಿ ಸಂಡೇ ಅವ್ರು ನಾನ್ ವೆಜ್ ತಿನ್ನಲ್ವಂತೆ, ಅವ್ರ ಮನೆ ದೇವರಂತೆ. ಸೊ ಅವರೊಬ್ರಿಗೆ ಮಾತ್ರ ವೆಜ್ ಮಾಡಿದ್ವಿ, ಅಂದರೆ ನೀರು ದೋಸೆ, ಚಟ್ನಿ, ರಸಮ್ ಆ್ಯಂಡ್ ವೈಟ್ ರೈಸ್ ಅವ್ರಿಗೋಸ್ಕರ ಅದು ಮಾಡಿದ್ವಿ. ಆ್ಯಂಡ್ ಸ್ವೀಟು ಖೀರ್ ಮಾಡಿದ್ವಿ. ಇನ್ನೆಲ್ಲ ನಾವೆಲ್ಲ ನಾನ್ ವೆಜ್, ಎಲ್ಲರೂ ನಾನ್ ವೆಜ್ ತಿನ್ನೋರೇ, ನಾವೆಲ್ಲ ನಾನ್ ವೆಜ್ ಮಾಡ್ಕೊಂಡಿದ್ವಿ. ಪಾಪ ಅವರೊಬ್ಬರು ನಾನ್ ವೆಜ್ ತಿನ್ನಲಿಲ್ಲ. ನೆಕ್ಸ್ಟ್ ಟೈಮ್ ಇನ್ನೂ ಒಂದು ಸಲ ಮಾಡೋ ಪ್ಲ್ಯಾನ್ ಇದೆ ನಮ್ಮ ಮನೇಲಿ. ಆವಾಗ ಅವ್ರು ನಾನ್ ವೆಜ್ ತಿಂತಾರಲ್ಲ, ಅವತ್ತೇ ನಮ್ಮ ಮನೇಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಈಗ ಸಮ್ಮರ್ ಡೇಸ್ ಅಲ್ಲಿ ಇಲ್ಲಿ ಓಡಾಡೋದೇ ಆಗ್ಬಿಟ್ಟಿದೆ ನಮ್ಮದಂತೂ. ಮನೇಲಿ ಇರ್ತಾನೆ ಇಲ್ಲ. ಎಲ್ಲ ಮುಗಿಸ್ಕೊಂಡು ಒಂದಿನ ಫ್ರೀ ಮಾಡಿಕೊಂಡು ಮನೇಲೇ ಇರಬೇಕು. ಆವತ್ತು ನಮ್ಮ ಮನೆಯಲ್ಲಿ ನಾನ್ ವೆಜ್ ಕಿಟ್ಟಿ ಪಾರ್ಟಿ ಮಾಡಿ ಎಲ್ಲರನ್ನೂ ಇನ್ವೈಟ್ ಮಾಡೋಣ. ಅವತ್ತೊಂದು ವ್ಲಾಗ್ ಇರುತ್ತೆ, ಬನ್ನಿ ನೋಡಿ, ಮಜಾ ಮಾಡಿ. ಎಲ್ಲೋಗ್ತಾ ಇದೆಯಾ? ಇವರು ವೆಜ್ ಊಟ ಮಾಡ್ತಾವ್ರೆ, ಇವರು ನಾನ್ ವೆಜ್ಜು, ಎಲ್ಲರೂ ನಾನ್ ವೆಜ್ಜು, ಇವರು ವೆಜ್ಜು. ಯಾರು? ನಾವು ನಾನ್ ವೆಜ್ಜೇ ತಿಂದಿದ್ದು ಮಕ್ಕಳು. ಪಾಲ್ತೆ ತೋರಿಸ್ಬೇಡ ಕಣ. ಎಲ್ಲ ಚಿಯರ್ಸ್. ಬನ್ನಿ, ಇಲ್ಲೇ ಬನ್ನಿ ನೀವು. ಅಷ್ಟು ದಿನ ಅವರು ವೀಡಿಯೋದಲ್ಲಿ ಇರಲಿಲ್ಲ. ಇಲ್ಲಿ ನೋಡಿ.
ಬರಿಂದ ಮಾಡಿದ್ದಾನೆ. ಚಿಯರ್ಸ್. ಬೇಡ 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 ಮಿತ್ತು ಕುಡೀರಿ ಈಗ ಸಾಕು. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ನೀವು ಎಂಜಾಯ್ ಮಾಡಿದ್ರ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ನನ್ನ ಮಗನ ಒಂದು ಡೈಲಾಗ್ ಇದೆ ನೋಡಿ, ಎಂಜಾಯ್ ಮಾಡಿ. ಬಾಯ್, ಟೇಕ್ ಕೇರ್. ನೋಡಿ ಫ್ರೆಂಡ್ಸ್ ಎಲ್ಲ ಮಲ್ಕೊಬಿಟ್ಟು ನನ್ನನ್ನು ಇಲ್ಲಿ ಬಿಟ್ಟು ಅವ್ರೆ ವಿಡಿಯೋ ಮಾಡೋಕ್ಕೆ.